ಪ್ರಭಾಸ್ ಟು ರಾಜಾ ಸಾಬ್ ಟೀಸರ್ ಬಂದಿದೆ, ಆದ್ರೆ ನಾನ್ ಬರ್ತಾ ಇದೀನಿ ಒಂದಿನ ಲೇಟ್ ಆಗಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬಾಹುಬಲಿ ಸಿನಿಮಾ ಆದ್ಮೇಲೆ ಪ್ರಭಾಸ್ ಅವ್ರನ್ನ ಬೇರೆ ಲೆವೆಲ್ ಅಲ್ಲಿ ನೋಡ್ತಾ ಇದಾರೆ ಆಡಿಯನ್ಸ್ ಗಳೆಲ್ಲ, ಹಾಗೇನೆ ಡೈಯಾರ್ಡ್ ಫ್ಯಾನ್ಸ್. ಅದಕ್ ತಕ್ಕನಂಗೆ ಸಾಹೋ ಸಿನಿಮಾನು ಕೂಡ ಕೊಟ್ರು. ಆ ಲೆವೆಲ್ ಅಲ್ಲಿ ವರ್ಕೌಟ್ ಆಗದೆ ಹೋದ್ರು ಒಂದ್ ಲೆವೆಲ್ ವರ್ಕೌಟ್ ಆಯ್ತು. ಅದಾದ್ಮೇಲೆ ಕ್ಯಾರೆಕ್ಟರ್ ಫುಲ್ ಚೇಂಜ್ ಆಗೋಯ್ತು. ರಾಧೇಶ್ಯಾಮ್ ಫುಲ್ ಲವ್ ಸ್ಟೋರಿ ಬೋಗಸ್, ಆದಿ ಪುರುಷ್ ಕಾಮಿಡಿ, ಸಲಾರ್ ಒಂದ್ ಲೆವೆಲ್ ಆಕ್ಷನ್ ಪರವಾಗಿಲ್ಲ, ಕಲ್ಕಿ 2898 ಆಕ್ಷನ್ ವಿತ್ ಕಾಮಿಡಿ ಎಕ್ಸಲೆಂಟ್. ಇದರಿಂದ ನನಗೇನ್ ಗೊತ್ತಾಗ್ತಾ ಇದೆ ಅಂದ್ರೆ ಆಡಿಯನ್ಸ್ ಒಂದ್ಸಲ ನೋಡಿ ಫಿಕ್ಸ್ ಆಗ್ಬಿಟ್ರು ಅಂದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ಇಷ್ಟ ಪಡಲ್ಲ. ಫಾರ್ ಎಕ್ಸಾಂಪಲ್ ರಾಕಿಂಗ್ ಸ್ಟಾರ್ ಯಶ್ KGF ಸಿನಿಮಾ ಆದ್ಮೇಲೆ ಚಾಪ್ಟರ್ 2 ಮಾಡಿದ್ರು. ಅದಕ್ಕಿಂತ ಮುಂಚೆ ಕಿರಾತಕ 2 ಬಂದಿತ್ತು, ಅದನ್ನ ರಿಜೆಕ್ಟ್ ಮಾಡಿದ್ರು. ವೈ? ಬಿಕಾಸ್ ಆಡಿಯನ್ಸ್ ಆಗ್ಲೇ ಫಿಕ್ಸ್ ಆಗ್ಬಿಟ್ಟಿದ್ರೆ ನೀವ್ ಇದೇ ಮ್ಯಾಚ್ ನೇ ಆಡ್ಬೇಕು ಅಂತ. ಅದಕ್ಕೆ ಆ ಮ್ಯಾಚ್ ನ ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಹೋಗ್ತಾ ಇಲ್ಲ ರಾಕಿಂಗ್ ಸ್ಟಾರ್ ಯಶ್. ಬಟ್ ಪ್ರವಾಸ್ ಯಾಕೆ ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇದಾರೆ ಅಂತ ಒಂದು ಕೂಡ ಅರ್ಥ ಆಯ್ತಲ್ಲ. ಬಿಕಾಸ್ ಆಫ್ ಇದ್ರು ಇರ್ಬಹುದು. ಒಂದ್ಸಲ ಮಾಡಿದ್ರು ಅಂದ್ರೆ ಏನೋ ಗೊತ್ತಿಲ್ಲದೆ ಮಾಡೋರ ಬಿಡು ಅನ್ಬೋದು. ಪದೇ ಪದೇ ಹಿಂಗೆ ಮಾಡಿದ್ರೆ ಅರ್ಥ ಆಗುತ್ತೆ ಪೈಸಾ. ಟೀಸರ್ ಓಪನಿಂಗ್ ಶಾಟ್ ಅಲ್ಲಿ ಸಂಜು ಬಾಬಾನ ನೋಡ್ಬಿಟ್ಟು ಭೂತ್ನಿಯಿಂದ ಭೂತ್ ಆಗಿ ಎದ್ದು ಓಡ್ ಬಂದ್ಬಿಟ್ಟಿದ್ದಾರೆ ಅಂತ ಕನ್ಫರ್ಮ್ ಆಗೋಯ್ತು. 200% ಕನ್ಫರ್ಮ್. ಇಲ್ಲಿ ಇವ್ರು ಹೇಳ್ತಾ ಇದಾರೆ ನಾನ್ ಸತ್ ಮೇಲೂ ಕೂಡ ದೆವ್ವಾಗಿ ಬಂದು ನನ್ನ ಆಸ್ತಿನ ನಾನೇ ಅನುಭವಿಸ್ತೀನಿ, ಬೇರೆ ಯಾರಿಗೂ ಅನುಭವಿಸೋಕೆ ನಾನ್ ಬಿಡಲ್ಲ. ಇದು ಇಲ್ಲಿ ಪ್ಲಸ್ ಪಾಯಿಂಟ್. ಅಂದ್ರೆ ವಿಷಯ ಇಷ್ಟನೇ, ಮುಂಚೆನೆ ನಮ್ಗೆ ಹೇಳ್ಬಿಟ್ಟಿದ್ರು ಈ ಸಿನಿಮಾದಲ್ಲಿ ಪ್ರಭಾಸ್ ಅವ್ರದ್ದು ಡಬಲ್ ಆಕ್ಟಿಂಗ್ ಇರ್ತದೆ ಅಂತ. ಒಂದು ಈ ಕಾಮಿಡಿ ರೋಲ್ ಆದ್ರೆ ಇನ್ನೊಂದು ತುಂಬಾ ವಯಸ್ಸಾಗಿರೋದು. ಪೋಸ್ಟರ್ ಅಲ್ಲಿ ನೋಡಿದೀವಿ ಆದ್ರೆ ಟೀಸರ್ ಒಳಗಡೆ ನೋಡಿಲ್ಲ. ಪಾಯಿಂಟ್ ಲಿಂಕ್ ಆಗ್ತಾ ಇದೆ. ಇಲ್ಲಿ ಸಂಜು ಬಾಬಾಗೂ ವಯಸ್ಸಾಗಿದೆ, ಪ್ರಭಾಸ್ ಇನ್ನೊಂದ್ ಕ್ಯಾರೆಕ್ಟರ್ಗೂ ವಯಸ್ಸಾಗಿದೆ. ಅವರಿಬ್ರು ಮಧ್ಯೆ ಏನಾದ್ರು ಕಿರಿಕಾಗಿ ಇಬ್ರು ಸತ್ತೋಗ್ಬಿಟ್ಟಿದ್ರೆ ಆ ಆಸ್ತಿ ಎಲ್ಲ ವಯಸ್ಸಾಗಿರೋ ಪ್ರಭಾಸ್ ಆಗಿದ್ರೆ ಈ ರೀತಿನೂ ಕೂಡ ಸ್ಟೋರಿ ಬರ್ಬೋದು. ಜಸ್ಟ್ ಗೆಸ್ಸಿಂಗ್ ಅಷ್ಟೇನೆ. ನೀನೇನ್ ಅನ್ಕೊಂಡೆ? ಈ ಆಸ್ತಿ ಎಲ್ಲ ನಂದು ಅಂತ ಸಂಜು ಬಾಬಾ ಹೇಳಿದ್ಮೇಲೆ ಇಲ್ಲಿಗೆ ಎಂಟ್ರಿ ಕೊಡ್ತಾರೆ ನಮ್ಮ ಇನ್ನೊಂದು ಕ್ಯಾರೆಕ್ಟರ್ ಆಗಿರುವಂತ ಪ್ರಭಾಸ್ ಕಾಮಿಡಿ ಮ್ಯಾನ್. ಇಲ್ಲಿಗೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ಬ್ಯಾಕ್ ಲಾಕ್ ಆಗಿರೋಂತ ಒಂದ್ ಸ್ಟೋರಿ, ಫೈಟ್, ರೊಮ್ಯಾನ್ಸ್, ಚಿತಾಲ್ ಪತಾಲ್ ಸೇಮ್ ಸಿಮಿಲರ್ ಆಗಿದೆ. ಗೇಮ್ ಚೇಂಜರ್ ಕಲರ್ ಕಲೆಕ್ಷನ್ ಏನ್ ನಡೀತಾ ಇದೆ ಇಲ್ಲಿ? ಓಕೆ ಭೂತ ಹೊಂದ್ಕೊಂಡಿರುವಂತ ಆ ಬಂಗ್ಲೆ ಒಳಗಡೆಗೆ ಹೋಗೋದಕ್ಕೆ ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಸ್ ಗಳು, ಟೈಮ್ ಪಾಸ್ ಮಾಡೋದಕ್ಕೆ, ರೊಮ್ಯಾನ್ಸ್ ಮಾಡೋದಕ್ಕೆ ಕೆಲವೊಂದಷ್ಟು ಹುಡುಗೀರ್ಸ್, ಇನ್ನ ನಾನೊಬ್ನೇ ಕಾಮಿಡಿ ಮಾಡಿದ್ರೆ ಚೆನ್ನಾಗಿರಲ್ಲ, ನನ್ ಜೊತೆಗೆ ಇನ್ನೊಂದಿಬ್ರು ಇಡಿಯಟ್ಸ್ ಗಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಇವರಿಬ್ರು. ಇಲ್ಲಿ ಮೂರು ಜನ ಹೀರೋಯಿನ್ ಅಟ್ಯಾಕ್ ಮಾಡ್ತಾರೆ ಪ್ರಭಾಸ್ಗೆ. ಏನೇನ್ ಮಾಡ್ಬೋದು ಪ್ರಭಾಸ್? ಮಾಡ್ಬೇಕಂದೊಂದು ಕಚ್ಚಾಕ್ಬಿಟ್ಟವ್ರೆ. ಓ ಮೈ ಡಾಗ್. ಇನ್ನ ನಿಧಿ ಅಗರ್ವಾಲ್ದು ನಿಧಿ ಏನಾಗ್ಬಹುದು? ಸಮಥಿಂಗ್ ನಿಧಿ ಅಗರ್ವಾಲ್ ಅಂದ ತಕ್ಷಣ ಇಲ್ಲಿ ಇವರು ಕ್ರಿಶ್ಚಿಯನ್ ಆಗಿ ಕಾಣಿಸ್ಕೊತವ್ರೆ. ಅಂದ್ಮೇಲೆ ಇಲ್ಲಿ ಭೂತನ ಓಡಿಸೋದಕ್ಕೆ ಹಲ್ಲೆಲೂಯಾ ಅನ್ಕೊಂಡ್ ಬಂದ್ರು ಬರ್ಬೋದು. ಫೈನಲ್ ಆಗಿ ಉಳ್ಕೊಂಡಿರೋದು ರಿದ್ದಿಕ್ ಕುಮಾರ್. ಇವ್ರ ಜೊತೆಗೆ ಇನ್ನು ಏನು ಮಾಡಿಲ್ಲ, ಮುಂದೆ ಏನ್ ಮಾಡ್ತಾರೋ ಅದು ಕೂಡ ಗೊತ್ತಿಲ್ಲ. ಟ್ರೈಲರ್ ಒಳಗಡೆ ಏನಾದ್ರೂ ಮಾಡಿರ್ಬಹುದು, ಅದಕ್ಕೋಸ್ಕರ ವೇಟ್ ಮಾಡೋಣ. ಫಸ್ಟ್ ಥಿಂಗ್, ಈ ಸಿನಿಮಾದಲ್ಲಿ ಆ ಭೂತ್ ಬಂಗ್ಲೆ ಮೇಲೆ ಏನೇನೆಲ್ಲ ಫೋಕಸ್ ಮಾಡಿದಾರೋ, ಒಳಗಡೆ ಏನೇನೆಲ್ಲ ಫೋಕಸ್ ಮಾಡಿದಾರೋ, CGI ಜನರೇಟ್ ಆಗಿರುವಂತ ಇಮೇಜಸ್ ಗಳು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಟಾಪ್ ನಾಚ್ ಎವ್ರಿಥಿಂಗ್ ಎಲ್ಲ ಕೂಡ. ಆ ಭೂತ್ ಬಂಗ್ಲೆಗೆ ಹೋಗಕ್ಕಿಂತ ಮುಂಚೆ ಹಿಂದ್ಗಡೆ ಪ್ರಭಾಸ್ ಹೊರಗಡೆ ಲೈಫ್ ಸ್ಟೈಲು, ರೊಮ್ಯಾನ್ಸ್, ಆಳುಮೂಳು ಎಲ್ಲ ಇರ್ಲಿ. ಎಕ್ಸ್ಪೆಷಲಿ ಈ ಟೀಸರ್ ಒಳಗಡೆ ತುಂಬಾನೇ ಇಷ್ಟ ಆಗುವಂತ ಒಂದು ಶಾಟ್, ಮೂರ್ ಹೀರೋಯಿನ್ ಕೆಳಗಡೆನೂ ಅವ್ರ ಝೂಮ್ ಯಾವ ರೀತಿ ಔಟ್ ಆಗ್ತಾ ಇದೆ, ಏಕ್ದಮ್ ಜಕಾಸ್. ಇದೇ ಗ್ಯಾಪ್ ಅಲ್ಲಿ ಸಂಜು ಬಾಬಾದು ಇನ್ನೊಂದು ಅವತಾರ ಪುಷ್ಪ ಬಗ್ಗೆ ಭಕ್ತಿನಿ ಏನೋ ಡೂಪ್ಲಿಕೇಟ್ ವರ್ಷನ್. ಕೊನೆ ಶಾಟ್ ಅಲ್ಲಿ ಕರೆಂಟ್ ವೈರ್ ನೇ ಕಡ್ದು ಕರೆಂಟ್ ನೇ ಹೋಗ್ಸೋಂತ ಸಂಜು ಬಾಬಾ. ಇಂತ ಪವರ್ ಎಲ್ಲಿಂದ ಬಂತು? ಇಷ್ಟನ್ನೆಲ್ಲ ನೋಡಿದ್ಮೇಲೆ ನನ್ ಕನ್ಫರ್ಮ್ ಆಗಿ ಅರ್ಥ ಆಗೋಯ್ತು, ಪ್ರಭಾಸ್ ನ ಇನ್ನೊಂದು ವರ್ಷನ್ ಏನಿದೆ ಅದು ಅವ್ರ ಅಪ್ಪನ ವರ್ಷನ್ ಆಗಿರ್ಬೋದು. ಅವ್ರಪ್ಪ ಮಾಡಿರೋಂತ ಆಸ್ತಿನ ಕಬ್ಜಾ ಮಾಡಿರೋಂತ ಸಂಜು ಬಾಬಾ ಪ್ರಭಾಸ್ ಇನ್ನೊಂದು ವರ್ಷನ್ ನ ಮುಗಿಸ್ಬಿಟ್ಟು ಅವನು ಸತ್ತೋಗ್ಬಿಟ್ಟವನೇ, ಈ ಆಸ್ತಿ ಇನ್ಮೇಲೆಲ್ಲ ನಂದೇ, ಸತ್ರು ಇನ್ಮೇಲೆ ನಂದೇ ಅಂತ. ಆದ್ರೆ ಪ್ರಭಾಸ್ ಕಾಪಿ ವರ್ಷನ್ ಹೊಸದ್ ಏನಿದೆಯೋ ಅದು ಬಂದು ಅಟ್ಯಾಕ್ ಮಾಡ್ತದೆ, ಇದೆಲ್ಲ ನಂದೇ ಅಂತ. ಇಷ್ಟೇನ ಸಿನಿಮಾ? ಏನ್ ನಡೀತಾ ಇದೆ ಇಲ್ಲಿ? ಫಸ್ಟ್ ಥಿಂಗ್ ನಿಮ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಈ ಸಿನಿಮಾದ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ಟೋರಿ ವಿಚಾರದಲ್ಲಂತೂ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಬೇಡ. ಮೊದ್ಲೇ ಹೇಳ್ದಂಗೆ ನಿಮ್ಗೆ ಪ್ರಭಾಸ್ ಅವ್ರನ್ನ ಆಕ್ಷನ್ ಸಿನಿಮಾದ ಒಳಗಡೆನೆ ನೋಡಿ ನಮ್ಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅವ್ರು ಅದೇ ಸರ್ಕಲ್ ಅಲ್ಲಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ. ಔಟ್ ಆಫ್ ಸರ್ಕಲ್ ಎಲ್ಲ ನೆಗೆದು ಓಡಾಕ್ತಾ ಇರ್ತಾರೆ, ಅಲ್ಲೂ ಆಡ್ಬೋದು ಇಲ್ಲೂ ಆಡ್ಬೋದು. ಬಟ್ ಆದ್ರೆ ಅವ್ರಿಗೆ ಅದು ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಮಾಡ್ತೀನಿ ಅಂತ ಮುಕ್ಕರಿತಾವ್ರೆ, ಏನು ಮಾಡಕ್ಕಾಗಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮ ಅಭಿಪ್ರಾಯ ಹೆಂಗಿರ್ತದೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬಿಡಿ. ಉರ್ಕೊಂಡಿರೋರು ಕಕ್ಕ ಮಾಡ್ಕೊಂಡು ಹೋಗ್ಬಿಡಿ, ಅಷ್ಟೇ ಮುಗೀತ್. ಸಿಗೋಣವಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಎಲ್ಲ ಚೀಪ್